9 SSLC ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಇಲ್ಲ. ಹೌದು, ಹೀಗೊಂದು ಘಟನೆ ನಡೆದಿರುವುದು ಎಲ್ಲಿ ಅಂತೀರಾ? ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕಡುಕೋಳದ ಪಬ್ಲಿಕ್ ಶಾಲೆಯಲ್ಲಿ. ಈ ಶಾಲೆಯ 9 ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೊಠಡಿಗೆ ಅನುಮತಿ ಪತ್ರ ನೀಡದೇ ಇರುವುದರಿಂದ ಪೋಷಕರು ತಮ್ಮ ಅಳಲನ್ನು ನಮ್ಮ ಸುದ್ದಿವಾಹಿನಿಯೊಂದಿಗೆ ಹಂಚಿಕೊಂಡರು. ಯಾವ್ರಿ? ತೊಳಲಿ. ಯಾವ ಸ್ಕೂಲ್ಗೆ ಹಚ್ಚಿದ್ರಿ ನೀವು? ಕಡ್ಕೋಳ ಪಬ್ಲಿಕ್ ಸ್ಕೂಲ್. ಹೆಸರೇನ್ರಿ ವಿದ್ಯಾರ್ಥಿ? ಪರಶುರಾಮ್ ಬಡ್ಡೆ. ನಿಮ್ಗೆ ಮಾಹಿತಿ ಏನಾದರೂ ಬಂದಿತ್ತ? ಹಿಂಗೆ ನಿಮ್ಮ ಹುಡುಗಂದು ಹಿಂಗೆ ಅಟೆಂಡೆನ್ಸ್ ಸರಿ ಇಲ್ಲ ಅಂತ ಹಿಂಗೆ ಶಾಲೆಯಾಗ ಮತ್ತು ಅಬ್ಸೆಂಟ್ ಭಾಳ ಕಡಿಮೆ ಆಗ್ತಾವೆ, ನೀವು ಕಳಿಸ್ಕೊಡ್ರಿ ಅಂತ ಸರ್. ಅವ್ನಿಗೆ ಆರಾಮಿಲ್ಲ ಸರ್, ಡಾಕ್ಟರ್ಸ್ ಅಂತ ಹೇಳಿದ್ವಿ ಸರ್. ಅದ್ರ ಪ್ರಕಾರ 4 ದಿನ ಬಿಟ್ಟು ಬರಲಿಲ್ಲ, 8 ದಿನ ಬಿಟ್ಟು ಹುಡುಗನ ಮಗನ ಕರ್ಕೊಂಡು ಬಂದು ಬಿಟ್ಟು ಸರ್ ಭೇಟಿಯಾಗಿ ಕಚೇರಿ ಭೇಟಿಯಾಗಿ ನಾವು ಊರಿಗೆ ಸರ್. ಮತ್ತೇನಿಲ್ಲ, ಹಾಜರಿ ಕಡಿಮೆ ಅಂತಂದು ಹಾಲ್ ಟಿಕೆಟ್ ಕೊಟ್ಟಿಲ್ಲ. ಈ ಶಾಲೆಯ ಹೆಡ್ ಮಾಸ್ಟರ್ NB ಮುಲ್ಕಿಗೌಡ್ ಮಾತನಾಡುತ್ತಾ 9 ವಿದ್ಯಾರ್ಥಿಗಳ ಹಾಜರಾತಿ ಕಡಿಮೆ ಆಗಿರುವುದರಿಂದ ಅವರ ಹಾಲ್ ಟಿಕೆಟ್ ಬಂದಿರುವುದಿಲ್ಲ ಎಂದು ಹೇಳಿದರು. ಯಾವ ಸ್ಕೂಲಿಗೆ? ಕಡ್ಕೋಳ ಹೈಸ್ಕೂಲಿಗೆ ಈಗ 9 ಜನ SSLC ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ ಬಂದಿಲ್ಲ. ಯಾವ ಉದ್ದೇಶಕ್ಕೆ ಬಂದಿಲ್ಲ? ಅದು ಕಡಿಮೆ ಚಟುವಟಿಕೆಗಳನ್ನು ಆಕ್ಟಿವಿಟೀಸನ್ನು ಕೊಟ್ಟಿಲ್ಲ ಸರ್. ನೀವು SDMC ಅವ್ರ ಮೀಟಿಂಗ್ ಕರೆದಿರಿ? ಯಾವಾಗ? SDMC ಅವರಿಗೆ ಆಗಿನಾಗ ತಿಳಿಸ್ತಾ ಇದ್ವಿ ಸರ್. ತಿಳಿಸೋದು ಬೇಡ, ಅವ್ರಿಗೂ ನೋಟಿಸ್ ಕೊಡಬೇಕು, ಅಂತ ಮೀಟಿಂಗ್ ಕರಿಬೇಕು, ಬೇಕು ಬೇಡ ಅನ್ನೋದು SDMC ಗಮನಕ್ಕೆ ತಂದೆ ಅಧಿಕಾರ ದುರುಪಯೋಗ ಮಾಡ್ಕೊಂಡ್ರಿ ಅಂತ? ಇಲ್ಲ ಸರ್, ಹಂಗೇನು ಮಾಡಿಲ್ಲ ಸರ್. ನಮ್ಮ ಇಲಾಖೆ ನಿಯಮ ಏನಿದೆ SDMC ಮೀಟಿಂಗ್ ಮಾಡಬಹುದು. ಇದು SDMC ಅಂತ ಅಲ್ರಿ, ನಮ್ಮ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ನಿಯಮ ಶಾಲೆ ನಡೆದ ದಿನಗಳಿಗೆ, ಕರ್ತವ್ಯದ ದಿನಗಳಿಗೆ 75% ಏಜು ಅಟೆಂಡೆನ್ಸ್ ಇಲ್ಲ ಅಂತಂದು ಹೇಳಿದ್ರೆ ಆ ವಿದ್ಯಾರ್ಥಿಗೆ ಹಾಲ್ ಟಿಕೆಟನ್ನು ನೀಡಬಾರ್ದು ಅಂತ ಒಂದು ನಿಯಮ ಇದೆ. ಪರೀಕ್ಷೆ ನಿಯಮ ಇದೆ, ಅವ್ರನ್ನ ಹಾಜರಾತಿಗೆ ತರಬೇಕು, ಜಾಗೃತಿ ಕಾರ್ಯಕ್ರಮ ಅನೇಕ ಸರಿ ನಾವು 3-4 ಬಾರಿ ಪೋಷಕರ ಮೀಟಿಂಗನ್ನು ಸಭೆಯನ್ನು ಕರೆದಿದ್ದೇವೆ ಸರ್. ಆ ಪೋಷಕರ ಸಭೆಯಲ್ಲಿ ಅವ್ರ ಪೇರೆಂಟ್ಸು ಬಂದಿಲ್ಲ. SDMC ಮೀಟಿಂಗ್ ಮಾಡಿದ್ದೇವೆ ಸರ್. ಮಾಡಿದಕ್ಕೆ ಸ್ವಲ್ಪ ಪ್ರೂಫ್ ಕೊಡ್ತೀರಾ? ನಮ್ಮ ಮೀಟಿಂಗ್ ಮಾಡಿದ್ವಿ, ಯಾರು ಹಾಜರಾತಿ ಮೀಟಿಂಗ್ ಇತ್ತು ಅವತ್ತಿಂದ ನಿಮ್ಮ ಕಡೆ CCTV ಫುಟೇಜ್ ಇದೆ, ಅದನ್ನು ಕೊಟ್ಬಿಡಿ. ಅವತ್ತು ಕೊಡ್ತೀರಾ? ಅದು ನನಗೆ ಅಷ್ಟು ಐಡಿಯಾ ಇಲ್ಲ ಸರ್. ಫುಟೇಜ್ ನೀವು ಕೊಡ್ತೀನಿ ಅಂತ ಹೇಳ್ರಿ, ನಾವು ಟೆಕ್ನಿಕಲ್ ನಾವು ತೊಗೊಂತೀವಿ ಸರ್. ಮೀಟಿಂಗ್ ಮಾಡಿದಕ್ಕೆ ಈ ನಾವು ಪಾಲಕರನ್ನು ಕೇಳ್ತೀವಿ, ಬಿಟ್ಟಿದ್ರು ಅನ್ನೋದು ಅದೊಂದು ಗಮನಕ್ಕೆ ತಂದಿದ್ರೆ ಒಂದು ವಿದ್ಯಾರ್ಥಿಗಳು 9 ವಿದ್ಯಾರ್ಥಿಗಳ ಭವಿಷ್ಯ ಹಾಳಾದಂಗೆ ಆಗ್ತಲ್ಲ ಅಂತ. ಇವತ್ತು ಅವರು ಅಟೆಂಡೆನ್ಸ್ ನಾವು ಪದೇ ನಮ್ಮ ತರಗತಿ ಶಿಕ್ಷಕರು ಮೀಟಿಂಗ್ ಮಾಡಿದ್ದಾರೆ ಸರ್, ಫೋನ್ ಮಾಡಿದ್ದಾರೆ. ಫೋನ್ ಮಾಡಿದ್ರು ಅಲ್ಲ, ಪೇರೆಂಟ್ಸಿಗೆ ಫೋನ್ ಮಾಡಿದ್ದಾರೆ ಸರ್. ಫೋನ್ ಮಾಡುವುದು ಹೌದಾ? ನೀವು ಅಟ್ಲೀಸ್ಟ್ ಅವ್ರಿಗೊಂದು ನೋಟಿಸ್ ಕಳಿಸಿ ಮಾಡಬೇಕಾಗಿಂತ ಕರ್ತವ್ಯ ನಿಮ್ದು ಇರ್ತದೆ. ಈಗ ನಿಮ್ಮ ಮೇಲೆ ಆರೋಪ ಏನೈತೆ ಅಂದ್ರೆ ನೀವು SDMC ಅವ್ರನ್ನ ಯಾವುದೇ ರೀತಿಯಾಗಿ ಗಮನಿಸಿಲ್ಲ. ಇಲ್ಲ, ಗಮನದಲ್ಲಿದೆ. ಎಲ್ಲ ವಿಚಾರವನ್ನು ಅವರ ಗಮನಕ್ಕೆ ತಂದಿರ್ತಾನೆ ಸರ್, ತಿಳಿಸೇ ಮಾಡ್ತಾನೆ. ತಿಳಿಸಿದ್ರೆ ಒಂದ್ಸಲನೂ ಮೀಟಿಂಗ್ ಕರೆದಿಲ್ಲ ಅಂತ ಹೇಳ್ತಾರಲ್ಲ, ಇದು ಸತ್ಯನ ಸುಳ್ಳು? ಮೀಟಿಂಗ್ ಕರಿಬೇಕಾದವರು ಕಾಲೇಜ್ ಪ್ರಿನ್ಸಿಪಾಲ್ ಸರ್, ಅವ್ರ ಸೆಕ್ರೆಟ್ರಿ. ಹ್ಞೂ ರೀ, ಅವ್ರು ಕರಿಬೇಕು. ಈಗ ಅದಕ್ಕೆ ನಿಮ್ಗೆ ಸಂಬಂಧ ಇಲ್ಲ ಮೀಟಿಂಗ್ಗೆ ನಿಮ್ಗೆ? ಅಲ್ಲ ಸರ್, ಇದನ್ನ ಕೂಡ ನಾನು ತಿಳಿಸಿದ್ದೇನಲ್ರಿ? ಮಂಜಣ್ಣವ್ರು ಒಬ್ಬರು ಇಲ್ಲ ಈಗ. ಎಷ್ಟು ಮಂದಿ ಇದಾರ? ಎಲ್ಲರೂ ಸೇರ್ಬೇಕಲ್ಲ, ಕೋರಮ್ ಬೇಕಾ? ಈಗ 10 ಎಷ್ಟು ಮಂದಿ ಐತಿ SDMC ಮೆಂಬರ್ ಇದ್ದಾರೆ? SDMC ಮೆಂಬರ್ 22 ಜನ. 22 ಜನ. ಈಗ 12 ಜನ ಇರ್ಬೇಕು ಸರ್. ಮತ್ತೆ ಈ ಮಂಜಣ್ಣವ್ರು ಒಬ್ರು ಬಂದ್ರೆ ಹಾಕತ್ತೆ? ಆಗಲ್ಲ. ಮತ್ತೆ ಈ ಕೊನೆಯದಾಗಿ ಏನು ಹೇಳ್ತೀರಾ ಹುಡುಗರು? ಮತ್ತೆ ಈಗ 9 ಜನ ವಿದ್ಯಾರ್ಥಿಗಳ ಜೀವನ ಹಾಳಾಕತ್ತಲ್ಲ, ಏನು ಮಾಡೋದು? ಈಗ ಹಾಲ್ ಟಿಕೆಟು ಸಿಗಲ್ಲ ಸರ್, ಯಾಕಾಗಲೇ ಟೈಮು. ಈಗ ಆ ವಿದ್ಯಾರ್ಥಿಗಳು ಅಕಸ್ಮಾತಾಗಿ ಒಪ್ಕೊಂತೀನಿ, ಆ ವಿದ್ಯಾರ್ಥಿಗಳು ಅಕಸ್ಮಾತಾಗಿ ಯಾವುದೇ ರೀತಿಯಿಂದ ಅನಾಹುತ ಮಾಡಿಕೊಂಡು ಅವ್ರಿಗೇನು ಜವಾಬ್ದಾರಿ ತಂದೆ ತಾಯಿಗಳು ಇದನ್ನು ಮಾಡಬೇಕಾಗಿತ್ತು ಸರ್. ನಾವು ಹೇಳಿದಾಗ ಅಟೆಂಡೆನ್ಸ್ಗೆ ಶಾಲೆಗೆ ಕಳಿಸ್ಬೇಕಾಗಿತ್ತು, ಅವ್ರು ಕಳಿಸಿಲ್ಲ ಸರ್. ಈಗ ಆಯ್ತು, ತಂದೆ ತಾಯಿಗಳು ಏನು ಹೇಳ್ತಾರೆ, ನಾವು ಕಲ್ತಿರಂಗಿಲ್ಲಪ್ಪ, ನಮ್ಗೆ ಗೊತ್ತಿರಲ್ಲ, ನಾವು ಶಾಲೆ ಕಲ್ತಿರ ಹೆಂಗೆ ಹಾಕಿತ್ತು. ಅವರ ಒಂದಿಷ್ಟು ಕಾಳಜಿ ತೊಗೊಂಡು ಅವ್ರು ನಾವು ದುಡಿಯಾಕೆ ಹೋಗ್ತೀವಿ, ಬೆಳಿಗ್ಗೆ ಹೋಗ್ಬಿಡ್ತೀವಿ. ಒಂದು ಮೀಟಿಂಗ್ ಮಾಡ್ಬೇಕಾಯ್ತು, SDMC ಕರಿಬೇಕಾಗಿತ್ತು. ಅವ್ರ ಗಮನಕ್ಕೆ ತೊಗೊಂಡು ನೀವು ಅವ್ರಿಗೆ ಅಟೆಂಡೆನ್ಸ್ ಹಾಕೋ ಹೊತ್ನಾಗ, ಆನ್ಲೈನ್ ಹಾಕೋ ಹೊತ್ನಾಗ SDMC ಗಮನಕ್ಕೆ ತೊಗೋಬೇಕಾಗಿತ್ತು. ಹಿಂಗೈತಿ ಸರ, ಹಿಂಗೈತಿ 9 ಮಂದಿದು ಹಿಂಗೈತಿ,
ನಾವು ಏನು ಮಾಡಬೇಕು ಮುಂದೆ ಅವ್ರಿಗೆ ಸಾಧ್ಯ ಐತೆ ಅದರೊಳಗೆ ಯಾರು ಸ್ಟೂಡೆಂಟ್ ಒಳ್ಳೆಯವ್ರು ಇದ್ರಂದ್ರೆ ಅಷ್ಟು ಜನ ತೊಗೋಬೋದಾಗಿತ್ತಲ್ಲ. ಇಲ್ಲ ತಗೊಂಡಿದ್ದೀವಿ ಸರ್. ವಿದ್ಯಾರ್ಥಿಗಳ ಹಿತವನ್ನು ಬಯಸಿ ನಾವು ಕೆಲಸ ಮಾಡಿದ್ದೀವಿ. ಮಕ್ಕಳಿಗೆ ಪದೇ ಪದೇ ನಮ್ಮ ತರಗತಿ ಶಿಕ್ಷಕಿಯರು ಫೋನ್ ಮಾಡಿದ್ದಾರೆ, ನೋಟಿಸ್ ಕಳಿಸಿದ್ದಾರೆ. ಈಗ ಕೊನೆಯದಾಗಿ ಹಂಗಾದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾದಂಗೆ ಆಯ್ತು ಹಂಗಾರೆ. ಮುಂದಿನ ದಿನ ಪರೀಕ್ಷೆ ಬರುವಂಥ ಪರೀಕ್ಷೆಗಳಲ್ಲಿ ಕಟ್ಸೋಣ ರೀ. ಮತ್ತು ಅವ್ರಿಗೆ ಬೇಕಾದ ಪರಿಹಾರ ಬೋಧನೆಯನ್ನು ಕೂಡ ನಾವು ಮಾಡಿಕೊಡ್ತೇವೆ. ಆಯ್ತು. ನಮ್ಮ ಹೆಸರು NB ಮುಲ್ಕಿಗೌಡ. ಈ ವೇಳೆ SDMC ಉಪಾಧ್ಯಕ್ಷ ರವಿ ಸತ್ಯಪ್ಗೌಡ್ರು ಮಾತನಾಡುತ್ತಾ ಶಾಲೆಯ ಹೆಡ್ ಮಾಸ್ಟರ್ ಮುಲ್ಕಿಗೌಡ್ ಅವರು SDMC ಸದಸ್ಯರಿಗೆ ಯಾವುದೇ ಮಾಹಿತಿ ನೀಡದೆ ಮೀಟಿಂಗ್ ಕರೆಯದೆ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ನಾವು ಸಾಮೂಹಿಕವಾಗಿ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇವೆ ಎಂದರು. ಪಬ್ಲಿಕ್ ಶಾಲೆಯ 9 ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ ಬರದೇ ಇರುವುದರ ಬಗ್ಗೆ ಕನಕಾ ಮೇಡಮ್ ಮಾಹಿತಿ ನೀಡಿದರು. ಪ್ರಿನ್ಸಿಪಲ್ ಅಂತ ತಮ್ಮ ಹೆಸರು? KPSCಗೆ ಸಾಹೇಬರು ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಾಚಾರ್ಯರು, ಉಪಪ್ರಾಚಾರ್ಯ ಅಂತ ಮಾಡ್ತಾರೆ. ನಾವು ಪ್ರಾಚಾರ್ಯ. ಏನಿಲ್ಲ 9 ಜನಕ್ಕೆ ಈಗ ನೀವು ಉಸ್ತುವಾರಿ ನೋಡ್ಕೊತೀರಿ ಹೌದಾ? 9 ಜನ ವಿದ್ಯಾರ್ಥಿಗಳಿಗೆ ಟೋಟಲಿ ಹಾಲ್ ಟಿಕೆಟ್ ಬಂದಿಲ್ಲ. ಅದು ಯಾಕೆ ಬಂದಿಲ್ಲ ಏನು? ಅದು ಮುಂಜಾನೆ ಪಾಲಕರು ಫೋನ್ ಹಚ್ಚಿ ನನ್ನ ಗಮನಕ್ಕೆ ಬಂದಿರ್ತಾರೆ. HM ಅವರು ನನಗೆ ಅದ್ರ ಬಗ್ಗೆ ಏನೋ ಡಿಸ್ಕಷನ್ ಮಾಡಿದ್ರು. ಮತ್ತು HM ಅವರು ನಿಮ್ಗೆ ತಿಳಿಸ್ಬೇಕಾಗಿತ್ತಲ್ಲ. ತಿಳಿಸಿಲ್ಲ ಸರ್. ನಿಮ್ಮ ಗಮನಕ್ಕೆ ತಂದಿಲ್ಲ ಅಂದ್ರೆ ಮತ್ತೆ HM ಅವರು ಮತ್ತು ಈಗ ನಿಮ್ಗೆ ಹೇಳಿಲ್ಲ ಅಂದರೆ HM ಅವರು ಯಾರಿದ್ದಾರೆ ಮೇಡಮ್? ಮುಲ್ಕಿಗೌಡ ಅಂತ. ಮುಲ್ಕಿಗೌಡ. ಈಗ 9 ಜನ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಕತ್ತಲ್ಲ, ಆ ಉದ್ದೇಶ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಾವು ಕಟ್ಸಾಕತ್ತೀವಿ ಸರ್. ಈಗ ನನಗೆ ಇವತ್ತು ಮುಂಜಾನೆ ಪಾಲಕರು ಮತ್ತು ಶಿಕ್ಷಣ ಪ್ರೇಮಿಗಳು ಅವರು SDMC ಅವರು ಫೋನ್ ಹಚ್ಚಿಂದ ಇಮಿಡಿಯೇಟ್ಲಿ ನಾನು ಬಂದಿದ್ದೆ ಸ್ಕೂಲಿಗೆ. ಈಗ ಮುಂದೆ ಅವ್ರದ್ದು ಭವಿಷ್ಯ ಹೆಂಗೆ ಹಿಂಗೆ ಭವಿಷ್ಯ ಅದು